ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ದಿವಾಕರ್ ಅವರೇ, SP ಆದಂಥ ಹರಿಬಾಬು ಅವರೇ, ಅಕ್ರಮ್ ಶಾ ಅವರೇ, ಇಮಾಮ್ ಅವರೇ, ರೂಪೇಶ್ ಅವರೇ, ಬಾಲಕೃಷ್ಣ ಅವರೇ, ವೆಂಕಟೇಶ್ ಅವರೇ, ಸರ್ಫರಾಜ್ ಖಾನ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ಇಲ್ಲಿದ್ದ ಎಲ್ಲ ಆತ್ಮೀಯರೇ, ಮೊದಲಾಗಿ ತಮಗೆ 76ನೇ ವರ್ಷ ಗಣರಾಜ್ಯೋತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ನಾನು ಎರಡನೇ ಬಾರಿ ಫ್ಲಾಗ್ ಹಾಸ್ಟ್ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಅನಿಸ್ತದೆ. ಗಣರಾಜ್ಯೋತ್ಸವ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ದಿನ ತಮಗೆಲ್ಲ ಗೊತ್ತೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1946ರಲ್ಲಿ 1946ರಲ್ಲಿ ಅವ್ರಿಗೆ ಸಂವಿಧಾನ ಮಾಡೋಕ್ಕೆ ಒಂದು ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಅದಾಗಿ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ವರ್ಷ ಕಾಲ ಟೈಮ್ ತಗೊಳ್ತಾರೆ. ಬೇರೆ ಆತ್ರದಲ್ಲಿ ಯಾವುದು ಮಾಡಲ್ಲ. 3 ವರ್ಷ ಕಾಲ ತಗೊಂಡು ಈ ಸಂವಿಧಾನ ರಚನೆ ಮಾಡ್ತಾರೆ. ಈ ಸಂವಿಧಾನ ರಚನೆ ಮಾಡಿದ ಕಾರಣಕ್ಕೆ ಇವತ್ತ ನಾನು ಇಲ್ಲಿ ಮಂತ್ರಿಯಾಗಿ ತಮ್ಮ ಮುಂದೆ ನಿಂತಿರೋದು. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಸಮ ಇರಕ್ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಸಮಾಗಿ ನಮ್ಗೆ ಅಧಿಕಾರನ ಸಿಗ್ತಾ ಇರೋದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಒಂದೇ ಸಮಾಜಕ್ಕೆ ಸೀಮಿತ ಇರಲಿಲ್ಲ, ಎಲ್ಲಾ ಸಮಾಜದ ವರ್ಗವರೆಗೂ ನಾಯಕರಾಗಿದ್ದು ಆ ತರ ಒಬ್ಬ ಮಹಾನ್ ವ್ಯಕ್ತಿ. ನಾವೆಲ್ಲ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ತಮಗೆಲ್ಲ ಶುಭಾಶಯನ ಕೋರಿ, ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದು 1.5 ವರ್ಷ ಆಗಿದೆ. ನಾವು ಚುನಾವಣೆ ಟೈಮಲ್ಲಿ ಒಂದು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಂತ ನಾವು ಘೋಷಣೆ ಮಾಡಿದ್ವಿ. ಅದನ್ನು ಮನೆಗೆ 2,000 ರೂಪಾಯಿ, 5 kg ಅಕ್ಕಿ ಇದ್ದಿದ್ದು 10 kg ಅಕ್ಕಿ ಮಾಡ್ತೀವಿ. ಎಲ್ಲ ನಮ್ಮ ತಾಯಂದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಈ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500ರಿಂದ 3,000 ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ವಿರೋಧ ಪಕ್ಷದವರು ಇಲ್ಲ, ಈ ಘೋಷಣೆಯನ್ನ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನ ಲಾಗು ಮಾಡಕ್ ಸಾಧ್ಯ ಆಗಲ್ಲ. ಅವರು ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಲಾಗು ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇನ್ನೊಂದು 6ನೇ ಗ್ಯಾರಂಟಿಯನ್ನು ನಾನು ಹೇಳೋಕೆ ಬಯಸ್ತೀನಿ. 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಮನೆಗಳು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18, 19, 20ರಲ್ಲಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ 1.5 ವರ್ಷ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ BJP ಸರ್ಕಾರ 4 ವರ್ಷ BJP ಸರ್ಕಾರ ಇತ್ತು. ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿರೋದು ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳಿಗೆ. ಅದೇ ತರ ರಾಜೀವ್ ಗಾಂಧಿಯಲ್ಲಿ 47,860 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆ ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಆಗ ಒಂದು ಮನೆ ಕಟ್ಟಬೇಕಾದ್ರೆ ನಾನು ಹೇಳಿಗೆ 7 ಲಕ್ಷ ಆಗ್ತದೆ. ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 7,400 ಕೋಟಿ ಸ್ಲಮ್ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿದು 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷಿಯರಿ ಕೊಡಬೇಕಾಗಿತ್ತು. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷಿಯರಿ ಕೊಟ್ಟಿದೆ 310 ಕೋಟಿ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಆದ್ಮೇಲೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ
ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗಳು ಹೇಳೋದು ಈ ಗ್ಯಾರಂಟಿಗಳು ಕೊಡಕ್ಕೆ ಕನಿಷ್ಠ 55 60,000 ಕೋಟಿ ಆಗ್ತದೆ. ಇದನ್ನು ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗಳು ಹೇಳೋದು ಅಂತ ಹೇಳ್ಬಿಟ್ಟು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಈ ಥರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಇದು 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಬಿಜೆಪಿ ಸರ್ಕಾರ ಬಂತು, 4 ವರ್ಷ ಇತ್ತು, ಅವರು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. 4 ಲಕ್ಷ ಕಟ್ಟಬೇಕು, ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರ ವತಿಯಿಂದ ಈ ಮನೆಗಳು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿ 2-3 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಏನ್ ಮಾಡಿದ್ರು, ಇಲ್ಲ ಮೇಡೋ ಇದು ನೀನು ಹೇಳ್ತಾರ ಸತ್ಯ, ಈ ಬಡವ್ರಿಗೆ ಇದು ಕೊಡಕ್ಕಾಗಲ್ಲ, ಅದು ಎಷ್ಟೆಲ್ಲ ಕಷ್ಟ ಆಗ್ಲಿ, ಆ 9,400 ಕೋಟಿ ಸರ್ಕಾರ ವತಿಯಿಂದಾನೆ ಕೊಡ್ತೀನಿ, ಈ ಮನೆಗಳು 1 ವರ್ಷದಲ್ಲಿ ನೀನು ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೋದ ವರ್ಷದಲ್ಲಿ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಾದ್ಮೇಲೆ ಈ ತಿಂಗಳಲ್ಲಿ ನಾವು ಈ ತಿಂಗಳಲ್ಲಿ ಕೊನೆಯಲ್ಲಿ ಇನ್ನ 39,000 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಬೆಂಗಳೂರು ಸಿಟಿ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ 1 ಕೋಟಿ ಮೇಲೆ ಜನಸಂಖ್ಯೆ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡೋರು, ಫುಟ್ಪಾತಲ್ಲಿ ಬೀದಿ ವ್ಯಾಪಾರ ಮಾಡೋರು ಅಂತವರೇ ಇರೋದು. ಅದ್ ನೋಡಿ ಮನೆ ಮುಖ್ಯಮಂತ್ರಿಗಳು ಬಡವರಿಗೂ ಸ್ವಂತ ಮನೆ ಆಗ್ಬೇಕಂತ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ಆ ಟೈಮಲ್ಲಿ ತಂದ್ರು. 2017 ತಂದು ರಾಜೀವ್ ಗಾಂಧಿಗೆ ಸರ್ಕಾರದಿಂದ 1,028 ಎಕರೆ ಜಾಗ ಕೊಟ್ಟು ಬೆಂಗಳೂರು ಸಿಟಿಯಲ್ಲಿ ಸರೌಂಡಿಂಗ್ ಅಲ್ಲಿ 1,028 ಎಕರೆ ಜಾಗ ಕೊಟ್ಟರು. ಆ ಟೈಮಲ್ಲಿ ರೇಟ್ ನಿಗದಿ ಮಾಡಿದ್ದು 6 ಲಕ್ಷ ರೂಪಾಯಿ ಅಂತ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದಿಂದ 1,20,000, SC ST ಇದ್ರೆ 2 ಲಕ್ಷ ಅಂತ ಮಾಡಿ ಬರೀ ಅವ್ರು 2,50,000 ರೂಪಾಯಿ ಕೊಟ್ರೆ ಅವ್ರ ಒಂದು ಸ್ವಂತ ಮನೆ ಆಗೋದು, ಒಂದು 600 ಸ್ಕ್ವೇರ್ ಫೀಟ್ ಮನೆ ಆಗೋದು. 2017 ಆದ್ಮೇಲೆ 2018 ಸಮ್ಮಿಶ್ರ ಸರ್ಕಾರ ಬಂತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ 2021 ಏನ್ ನಾವು 6 ಲಕ್ಷ ಮನೆ ಸಿದ್ದರಾಮಯ್ಯ ಅವರು ನಿಗದಿ ಮಾಡಿದ್ರು. ಬಿಜೆಪಿ ಸರ್ಕಾರ ಇರುವಾಗ ಮನೆ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು 6 ಲಕ್ಷ ಇದ್ದಿದ್ದು 10,60,000 ರೂಪಾಯಿ ಮಾಡಿದ್ರು. ಅದ್ರ ಜೊತೆಯಲ್ಲಿ 18% GST ಹಾಕಿ 11,20,000 ಮಾಡಿದ್ರು. ಮಾಡಿ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 2.5 ಲಕ್ಷದಲ್ಲಿ ನಾವು ಮನೆ ಸಿಗ್ತಾ ಇತ್ತು. ಈಗ ಹೆಚ್ಚು ಮಾಡಿದ ಕಾರಣಕ್ಕೆ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಹೆಚ್ಚು ಮಾಡಿದ ಕಾರಣಕ್ಕೆ ಬಡವರು 8 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. ಆ ಕಾರಣಕ್ಕೆ ಅವ್ರು ಬಡವ್ರ ಮನೆ ಕಟ್ಟಕ್ಕೆ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ ಅವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಇಲ್ಲ ಜಾಸ್ತಿ ಆಗ್ತದೆ, ಬಡವ್ರು ಎಲ್ಲಿಂದ ಕೊಡಕ್ಕೆ ಸಾಧ್ಯ, ಈ ನಮ್ಮ ಸರ್ಕಾರದಿಂದ ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ 1 ಲಕ್ಷ ರೂಪಾಯಿ ಹಣ ಘೋಷಣೆ ಮಾಡಿದ್ದಾರೆ. ಅದೂ ಈ ತಿಂಗಳಲ್ಲಿ 4,800 ಮನೆಗಳು ನಾವು ಕೊಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳೋದು ತಮಗೆ, ನಮ್ಮ ಸರ್ಕಾರ ಇರೋದು ನಾವು ಬಡವರ ಪರ ಸರ್ಕಾರ ಇರೋದು. ಹೇಳ್ತಾರೆ ಬಹಳಷ್ಟು ವಿರೋಧ ಪಕ್ಷದವರು, ಇಲ್ಲ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿಗಳು ಕೊಟ್ಟು ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಮನೆ ವಿರೋಧ ಪಕ್ಷದವರು ಹೇಳ್ತಾವ್ರೆ. ನನ್ನ ಅನಿಸಿಕೆ, ನಾನು ಬಹಳಷ್ಟು ಮನೆ ಮುಖ್ಯಮಂತ್ರಿಗಳ ಜೊತೆ ಗುದ್ಲಿ ಪೂಜೆ ಬಂದಿದ್ದೀನಿ. ನಾನು ಕನಕಪುರದ ಲಾಸ್ಟ್ ಮೂರು ತಿಂಗಳ ಹಿಂದೆ ಚನ್ನಪಟ್ಟಣಕ್ಕೆ 500 ಕೋಟಿಯನ್ನ ಗುದ್ಲಿ ಪೂಜೆಯನ್ನ ಮಾಡಿದ್ರು, 500 ಕೋಟಿದು. ಹಾಗಾಗಿ ಮಾಗಡಿಗೆ ಹೋಗಿದೆ ನಾನು ಮನೆ ಮುಖ್ಯಮಂತ್ರಿ ಜೊತೆ, ಅಲ್ಲೂ 250 ಕೋಟಿ ಗುದ್ಲಿಯನ್ನ ಪೂಜೆ ಮಾಡಿದ್ರು. ಸಂಡೂರಲ್ಲಿ 4 ತಿಂಗಳ ಹಿಂದೆ ಮನೆ ಮುಖ್ಯಮಂತ್ರಿಗಳು ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು, ಎಲ್ಲಿಂದಪ್ಪ ಇದು ದುಡ್ಡು ಬರ್ತಂತ. 1,610 ಕೋಟಿ ರೂಪಾಯಿ ನಮ್ಮ ಸಣ್ಣೂರು ಕ್ಷೇತ್ರಕ್ಕೆ 1.5 ವರ್ಷದಲ್ಲಿ ಗುದ್ಲಿ ಪೂಜೆ ಕೊಟ್ಟಿದ್ದಾರೆ. ನಂದೇ ಸ್ವತಃ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 560 ಕೋಟಿ ಟೋಟಲ್ ಅನುದಾನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಒಳ್ಳೆ ಕೆಲಸ ನಡೀತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವರ ಪರ ಅಂತ ಹೇಳ್ತಾ ಇನ್ನೊಂದು ಬಾರಿ ತಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯನ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಅದು ದಯಮಾಡಿ ಯಾರು ಬೇಜಾರು ಇದು ಮಾಡ್ಕೊಳ್ಬಾರ್ದು, ಆತಂಕ ಪಡಬಾರ್ದು. ಆ ಫ್ಲಾಗ್ ಏನೋ ಆ ಕಟ್ಟಾಗ್ಬಿಟ್ಟು ಆ ಫ್ಲಾಗ್ ಕೆಳಗಡೆ ಬಿದ್ದಿದೆ. ಯಾರು ಅಧಿಕಾರಿಗಳು ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ.
76ನೇ ಗಣರಾಜ್ಯೋತ್ಸವದ ಶುಭ ಸಂದೇಶದೊಂದಿಗೆ ಎಲ್ಲರಿಗೂ